ಇನ್ನು ನಟ ದರ್ಶನ್ಗೆ 2 ವರ್ಷಗಳಿಂದ ಈ ರೀತಿ ಶತ್ರು ಕಾಟ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾಗಿ ಅವರು ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಶತ್ರು ಕಾಟ ನಿವಾರಣೆಗೆ ಕೇರಳದ ದೇವಸ್ಥಾನದಲ್ಲಿ ದರ್ಶನ್ ಪೂಜೆಯನ್ನು ಸಲ್ಲಿಸಿದ್ದಾರೆ. ಖ್ಯಾತ ಜ್ಯೋತಿಷಿಯೊಬ್ಬರ ಸಲಹೆಯ ಮೇರೆಗೆ ಈ ಶತ್ರು ಸಂಹಾರ ಪೂಜೆ ಅಂತಕ್ಕಂಥದ್ದು ನಡೆದಿದೆ. ಕಣ್ಣೂರಿನ ಮಾಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಈ ಪೂಜೆಯನ್ನು ಸಲ್ಲಿಸಲಾಗಿದೆ. ಶತ್ರುಬಾಧೆ ಪೂಜೆಯ ಜೊತೆಗೆ 3 ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ದರ್ಶನ್. ಶತ್ರುಕಾಟ ಪೂಜೆ, ಅಷ್ಟ ದಿಗ್ಬಂಧನ ಪೂಜೆಯನ್ನು ವಿಜಯಲಕ್ಷ್ಮಿ ಅವರು ಕೂಡ ಮಾಡಿಸಿದ್ರು. ಅಂದರೆ ದಂಪತಿ ಕೂತು ಈ ಪೂಜೆಯನ್ನು ಮಾಡಿಸಿರ್ತಕ್ಕಂಥದ್ದು. 2 ವರ್ಷಗಳಿಂದ ಅವರಿಗೆ ಶತ್ರುಕಾಟ ಇದೆ ಅಂತಕ್ಕಂಥದ್ದು. ಹಾಗಾಗಿನೇ ಅವ್ರು ನಂಬತಕ್ಕಂಥ ಖ್ಯಾತ ಜ್ಯೋತಿಷಿಯೊಬ್ಬರು ಈ ಸಲಹೆಯನ್ನು ಕೊಟ್ಟಿದ್ದರು. ಕೇರಳದ ಕಣ್ಣೂರಿನಲ್ಲಿರ್ತಕ್ಕಂಥ ಮಾಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಪೂಜೆಗಳನ್ನ ಮಾಡಿಸ್ಕೊಂಡು ಬನ್ನಿ ಅಂತ. ಸೊ ದರ್ಶನ್, ಅವರ ಪತ್ನಿ, ಅವರ ಪುತ್ರ, ನಟ ಧನ್ವೀರ್ ಎಲ್ಲರೂ ಕೂಡ ಹೋಗಿ ಈಗ ಈ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ. ಯಾಕೆಂದರೆ ಮುಂದೆ ಸಾಕಷ್ಟು ಸವಾಲುಗಳಿದೆ. ಈಗಾಗಲೇ ರಾಜ್ಯ ಸರ್ಕಾರ ಇವರು ಕೊಟ್ಟಿರೋ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲ. ಇವರು ಅಂದುಕೊಂಡ ಸಿನಿಮಾಗಳನ್ನ ಮುಗಿಸ್ಬೇಕು. ಸೊ ಹಾಗಾಗಿ ಎಲ್ಲವೂ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ದರ್ಶನ್ ಈ ಪೂಜೆಯನ್ನು ನೆರವೇರಿಸಿದ್ದಾರೆ.